ಇನ್ನು ಭಾರತಕ್ಕೆ ಮರಳಲು ನಿರ್ಧರಿಸಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮೇ 31ಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತೀನಿ ಅಂತ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ MEA ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಶೋಕಾಸ್ ನೋಟಿಸ್ ನೀಡಿದ ಬೆನ್ನಲ್ಲೇ ಭಾರತಕ್ಕೆ ವಾಪಸ್ ಬರಲು ನಿರ್ಧಾರ ಮಾಡಿರ್ತಕ್ಕಂಥ ಪ್ರಜ್ವಲ್ ನಿರ್ಧಾರದ ಅಸಲಿಯತ್ತೇನು ಅಂತ ಪ್ರಶ್ನೆ. ಪ್ರಜ್ವಲ್ ವಾಪಸ್ಗೆ ವಿದೇಶಾಂಗ ಸಚಿವಾಲಯದ ನೋಟಿಸ್ ಕಾರಣನ, 10 ದಿನಗಳ ಕಾಲಾವಕಾಶ, ಸ್ವಲ್ಪ ಯಾಮಾರಿದ್ರೂ ಪಾಸ್ಪೋರ್ಟ್ ರದ್ದಾಗುತ್ತೆ, ಸೊ ಸಂಕಷ್ಟದಿಂದ ಪಾರಾಗೋದಕ್ಕೆ ಬೆಂಗಳೂರಿನಂತ ಮುಖ ಮಾಡಿದ್ರ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಪ್ರಶ್ನೆ ಇದೆ. ಒಂದಷ್ಟು ವಿಚಾರಗಳಿದೆ, ನೋಡ್ಬೋಣ ಯಾಕೆ ಅವರು ಈ ನಿರ್ಧಾರಕ್ಕೆ ಬಂದರು ಅಂತ. ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಈಗಾಗಲೇ ಜಾರಿಯಾಗಿದೆ. ದೇಶ ಬಿಟ್ಟು ಬೇರೆಲ್ಲೇ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಬಂಧನದ ಭೀತಿಯನ್ನು ಎದುರಿಸಬೇಕಾಗುತ್ತೆ. ನಿಯಮಗಳ ಪ್ರಕಾರ ಈಗಿರುವಂತಹ ದೇಶದಲ್ಲಿ 3 ತಿಂಗಳಿಗಿಂತ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವರೆಲ್ಲ ವೀಸಾ ಹೆಂಗೆ ಪಡ್ಕೊಂಡಿರ್ತಾರೆ ಅಂತಂದರೆ ಸಾಮಾನ್ಯವಾಗಿ ಟೂರ್ ಪರ್ಪಸ್ಗೋಸ್ಕರ ತಗೊಂಡಿರ್ತಾರೆ, ಅಂದರೆ ಪ್ರವಾಸಕ್ಕೋಸ್ಕರ ಹೋಗಿರೋರು 3 ತಿಂಗಳು ಕೊಟ್ಟಿರ್ತಾರೆ. ಈ ನಡುವೆ ಶೋಕಾಸ್ ನೋಟಿಸ್ ನೀಡಿರ್ತಕ್ಕಂಥ MEA ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಬಾರ್ದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸಮರ್ಪಕ ಉತ್ತರ ಬರದೇ ಇದ್ದರೆ ಪಾಸ್ಪೋರ್ಟ್ ರದ್ದಾಗ್ಬಿಡುತ್ತೆ. ಪಾಸ್ಪೋರ್ಟ್ ರದ್ದಾದರೆ ವಿದೇಶದಲ್ಲಿ ಅತಂತ್ರ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ. ಪಾಸ್ಪೋರ್ಟ್ ರದ್ದಾದ ಬಳಿಕ ಭಾರತಕ್ಕೆ ಬರೋದಕ್ಕೆ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಯ್ಯೋ, ಎಮರ್ಜೆನ್ಸಿ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು ತಗೊಳ್ಳೋದು ಭಾರಿ ಹಿಂಸೆ. ಪ್ರಯಾಣಿಕನ ಹಿನ್ನೆಲೆ ಚಾರಿತ್ರ್ಯವನ್ನೇ ಪರಿಗಣಿಸಿ ECಯನ್ನು ನೀಡ್ತಕ್ಕಂಥದ್ದು ಹೈಕಮಿಷನ್. MEA ಇಂದಲೇ ಪಾಸ್ಪೋರ್ಟ್ ರದ್ದಾದರೆ EC ಲಭ್ಯತೆಯೂ ಕಷ್ಟ ಆಗುತ್ತೆ, ಎಮರ್ಜೆನ್ಸಿ ಸರ್ಟಿಫಿಕೇಟ್ ಸಿಗೋದು ಕಷ್ಟ ಆಗುತ್ತೆ. ಈ ನಡುವೆ ಪ್ರಜ್ವಲ್ ಖಾತೆಯ ಮೇಲೆ ಕೂಡ SIT ಕಣ್ಣಿಟ್ಟಿದೆ. ಮುಂದೆ ಆರ್ಥಿಕವಾಗಿ ಕಟ್ಟಾಕಿದ್ರೆ ವಿದೇಶದಲ್ಲಿ ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತೆ, ದುಡ್ಡು ಸಿಗಲ್ಲ ಎಲ್ಲಿಂದನೂ. ತೀವ್ರ ಪ್ರಯತ್ನದ ಬಳಿಕವೂ ಭಾರತಕ್ಕೆ ಬಂದರೆ SIT ಬಂಧನದ ಬಳಿಕ ಆರೋಪಿ ತಲೆ ಬರೆಸ್ಕೊಳ್ತಕ್ಕಂಥ ಕಾರಣ ಕೂಡ ಇದೆ. ಸೊ ಜಾಮೀನು ಕೊಡೋದಕ್ಕೆ ಕೋರ್ಟ್ ನಿರಾಕರಿಸ್ಬೋದು, ಇವೆಲ್ಲ ಇದೆ ವಿಚಾರಗಳು. ಹೀಗಾಗಿ ನೋಟಿಸ್ ಕಾಲಾವಕಾಶ ಅಂತ್ಯವಾಗುವ ವೇಳೆಗೆ ಭಾರತಕ್ಕೆ ಬರೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಇಲ್ಲ ಅಂದರೆ ಇಷ್ಟೆಲ್ಲ ಕಷ್ಟಕ್ಕೆ ಪ್ರಜ್ವಲ್ ರೇವಣ್ಣ ಸಿಕ್ಕಾಕೋತಾ ಇದ್ರು. ಈ ನಡುವೆ ಈ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹಂಚಿದವರು ಯಾರು ಅಷ್ಟೊಂದು ಪೆನ್ ಡ್ರೈವ್ ಮಾಡಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚೇತನ್ ಗೌಡಗೆ SIT ನೋಟಿಸನ್ನು ಜಾರಿ ಮಾಡಿದೆ. ಇವತ್ತು ವಿಚಾರಣೆಗೆ ಬರುವಂತೆ SIT ನೋಟಿಸ್ನಲ್ಲಿ ಹೇಳಿದೆ. ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಚೇತನ್ ಗೌಡ ಅಂಡ್ ಟೀಮ್, 4 ಜನ ಒಟ್ಟು. ಯಾಕೆಂದರೆ ಅವರಿಗೆ ಲೋಕಲ್ ಕೋರ್ಟ್ನಲ್ಲಿ ಜಾಮೀನು ಸಿಗಲಿಲ್ಲ. ಸೊ ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ 3 ಬಂಧನವಾಗಿದ್ದು 4 ನಾಪತ್ತೆ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಬೆನ್ನಲ್ಲೇ ಪೆನ್ ಡ್ರೈವ್ ಹಂಚಿಕೆ ಆರೋಪಿ ಚೇತನ್ ಗೌಡಗೆ ಈಗ ನೋಟಿಸ್ ಕೂಡ ಜಾರಿಯಾಗಿದೆ. ಇವತ್ತು ವಿಚಾರಣೆಗೆ ಬರಬೇಕು. ಬಂದರೆ ವಶಕ್ಕೆ ಪಡ್ಕೋತಾರಾ ಇಲ್ವಾ, ಮತ್ತೊಂದು ಮಗದೊಂದು, ಹೀಗೆಲ್ಲ ಪ್ರಶ್ನೆಗಳಿದೆ. ಬಟ್ ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಒಟ್ಟಾರೆ ಇಲ್ಲಿ 2-3 ದಿಕ್ಕಿನಲ್ಲಿ ಪ್ರಕರಣ ಸಾಗ್ತಾ ಇರೋದು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ, ಅಪಹರಣ ಪ್ರಕರಣ, ಮತ್ತೊಂದು ಕಡೆ ಈ ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದವರು ಯಾರು ಅಂತಕ್ಕಂಥ ಪ್ರಕರಣ. ಸೊ ಇವೆಲ್ಲವೂ ಕೂಡ ಒಂದೊಂದೇ SIT ಅವರು ಬೇರೆ ಇಂಡಿವಿಜುವಲ್ ಆಗಿ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ವಿಚಾರಣೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬಂದ ಮೇಲೆ ಅವರ ವಿಚಾರಣೆಯನ್ನು ಮುಗಿಸಿ ಆಮೇಲೆ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗುತ್ತೆ SIT ಅವರು.